ಕುಶಾಗ್ರ 2024 ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಿ ಅನ್ಕೊಳ್ತೀನಿ. ಇದರಂದ್ರೆ ಸ್ಟೂಡೆಂಟ್ ಡೈಲಿ ಥೆರಾಟಿಕಲ್ ಆಗಿ ಮಾರ್ಕೆಟಿಂಗ್ ಸಬ್ಜೆಕ್ಟ್ ಕಲಿತಿದ್ರು. ಇದೊಂದು ಒಳ್ಳೆ ಅವಕಾಶ ಆಯಿತು ಸ್ಟೂಡೆಂಟ್ಗೆ. ಇದರಿಂದ ಅವರು ಪ್ರಾಕ್ಟಿಕಲ್ ಆಗಿ ಹೆಂಗೆ ಪ್ರಾಡಕ್ಟನ್ನು ಸೇಲ್ ಮಾಡಬೇಕು, ಹೆಂಗೆ ಲೇಬ್ಲಿಂಗ್ ಮಾಡಬೇಕು, ಯಾವ ಥರ ಪ್ಯಾಕೇಜಿಂಗ್ ಮಾಡಬೇಕು, ಯಾವ ಥರ ಕಸ್ಟಮರ್ನ ಅಟ್ರಾಕ್ಟ್ ಮಾಡಬೇಕು, ಓಕೆ ಇದೊಂದು ಈ ಎಲ್ಲ ವಿಷಯಗಳನ್ನು ಅವರು ಈ ಪ್ಲಾಟ್ಫಾರ್ಮಿಂದ ಕಲಿತರು. ಇದೊಂದು ಒಳ್ಳೆ ಆಪರ್ಚುನಿಟಿ ಸ್ಟೂಡೆಂಟ್ಗೆ ಅಂತೇಳಿ ಹೇಳ್ತೀನಿ. ಇವತ್ತು ಸ್ಟೂಡೆಂಟ್ಸ್ ಕಡೆಯಿಂದ ಅವ್ರು ತಾವೇ ಯಾವ ಥರ ಸ್ಟಾಲ್ ರೆಡಿ ಮಾಡ್ಕೊಳ್ಬೇಕು, ಯಾವ ಥರ ಪ್ರಾಡಕ್ಟನ್ನು ಆರ್ಗನೈಸ್ ಮಾಡಬೇಕು, ಯಾವ ಥರ ಲೇಬ್ಲಿಂಗ್ ಮಾಡಬೇಕು, ಯಾವ ಥರ ಪ್ಯಾಕೇಜಿಂಗ್ ಮಾಡಬೇಕು, ಯಾವ ಥರ ಕಸ್ಟಮರ್ನ ಅಟ್ರಾಕ್ಟ್ ಮಾಡಬೇಕು, ಯಾವ ಥರ ಪ್ರೈಸಿಂಗ್ ಮಾಡಬೇಕು, ಓಕೆ ಈ ಥರ ಕೆಲವೊಂದು ಭಾಳಷ್ಟು ವಿಷಯಗಳನ್ನ ಇದರಿಂದ ಅವರು ಕಲಿತ್ರು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಂ, ಇವತ್ತೇ ಅವರು ಡೆಫಿನೆಟ್ಲಿ ಒಂದು ಪ್ರಾಕ್ಟಿಕಲ್ ಆಗಿ ನಾಲೆಜ್ ಕಲ್ತರು ಮಾರ್ಕೆಟಿಂಗ್ ಸಬ್ಜೆಕ್ಟ್ ಬಗ್ಗೆ. ಇಷ್ಟು ದಿನ ಥೆರಾಟಿಕಲ್ ಕ್ಲಾಸಲ್ಲಿ ಕಲಿತಿದ್ರು. ಇದರಿಂದ ಅವ್ರಿಗೆ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ನಾಲೆಜ್ ಸಿಕ್ತಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾವು ಇವು NEP ಸಿಲೆಬಸ್ಸಲ್ಲೆಲ್ಲ ಒಂಥರ ಪ್ರಾಕ್ಟಿಕಲ್ ಆಗಿ ಸ್ಕಿಲ್ ಓರಿಯೆಂಟೆಡ್ಗೆ ಭಾಳ ಸ್ಕೋಪ್ ಇದೆ, ಮಾಡಬೇಕತ್ತಿದ್ದು ಸಿಲೆಬಸ್ಸಲ್ಲಿ. ಅದಕ್ಕೆ ಇದರಿಂದ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿಸಿವಿ. ಹಾಂ, ನಮ್ಮ ಈ ಕಾಲೇಜ್ ಮುಗಿದೋದ್ಮೇಲೆ ಭಾಳಷ್ಟು ಜನ ನಮ್ಮ ಕಾಲೇಜಿನ BCom ಆದಮೇಲೆ ಭಾಳಷ್ಟು ಜನ ಬಿಸ್ನೆಸ್ ಮಾಡ್ತಾರೆ. ಅವ್ರಿಗೆ ಇದರಿಂದ ಒಳ್ಳೆಯ ಒಂದು ಅವಕಾಶ ಸಿಗ್ತದೆ. ಮುಂದೆ ಫ್ಯೂಚರಲ್ಲಿ ಅವರು ಒಂದು ಆಂಟ್ರಪ್ರಿನರು ಆಗ್ಬೋದು, ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಅವರಿಂದ ವಿದ್ಯಾರ್ಥಿಗಳೂ ಭಾಳಷ್ಟು ಅವ್ರ ನಾಲೆಜ್ ಸಿಕ್ತಿದ್ರಿಂದ ಅವ್ರ ಮುಂದೆ ಫ್ಯೂಚರಲ್ಲಿ ಅವರು ಒಂದು ಒಳ್ಳೆಯ ಆಂಟ್ರಪ್ರಿನರ್ ಆಗ್ಬೋದು. ಇದರಿಂದ ಅವ್ರಿಗೆ ಭಾಳಷ್ಟು ವಿಷಯ ಗೊತ್ತಾಯ್ತು. ವಿದ್ಯಾರ್ಥಿಗಳು ಎಲ್ಲ ಉತ್ಸಾಹದಿಂದ ಭಾಗವಹಿಸ್ತಾರೆ. ನಮ್ಮ ಹೆಸರು ಡಾಕ್ಟರ್ ಸವಿತಾ ಭಂಡಾರ್ಕರ್. ನಮ್ಮ ಕಾಲೇಜ್ ಒಳಗೆ ಮಾರ್ಕೆಟಿಂಗ್ ಫಸ್ಟ್ ಅಂತ ಇವೆಂಟ್ ಮಾಡಿದ್ರು. ಒಂದು ಟೀಮ್ ಒಳಗೆ 10 ಮೆಂಬರ್ಸ್, ಒಂದು ಬ್ರ್ಯಾಂಡ್ ಅಂಬಾಸಿಡರ್, ಒಂದು ಮಾರ್ಕೆಟಿಂಗ್ ಅಡ್ವೈಸರ್ ಇದ್ರು. ನಾವೇನು ಮಾಡಿದ್ವಿ ಅಂದ್ರೆ ಎಲ್ಲ ಕಡೆ ಸರ್ಚ್ ಮಾಡಿದ್ವಿ. ಅಂದ್ರೆ ಗದಗ ಮಂದಿಗೆ ಯಾವುದು ಪ್ರಾಡಕ್ಟ್ ಲೈಕ್ ಆಗುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗಿರೋ ಪ್ರಕಾರ ಗಿರ್ಮಿಟ್ಟಿ ಬಜ್ಜಿ, ಬದ್ನಿಕಾಯಿ ಬಜ್ಜಿ, ಟೀ ಅಂದ್ರೆ ಭಾಳ ಜನಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ನಾವೆಲ್ಲ ನಮ್ಮ ಟೀಮ್ ಮೆಂಬರ್ಸ್ ಸೇರಿ ಗಿರ್ಮಿಟ್ಟಿನ ಸ್ಪೆಷಲ್ ಐತಿ ಇಲ್ಲೇ ಅಂಥೇಳಿ ಗಿರ್ಮಿಟ್ಟನ್ನು ಮಾಡಿದ್ವಿ. ಹಾಗಾಗಿ ನಮ್ದು ಪ್ರಾಫಿಟ್ ಅಂತೂ ಆಗುತ್ತೆ. ಗಿರ್ಮಿಟ್ಟಿ ಸೇಲ್ ಆಗೈತಿ, ಟೀ ಅಂತೂ ಭಾಳ ಸೇಲ್ ಆಗೈತಿ. ಹಾಗಾಗಿ ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಅಂಥೇಳಿ ಗಿರ್ಮಿಟ್ಟಿ, ಟೀ ಎಲ್ಲ ಮಾಡಿದ್ವಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ನಮಗೆ ಈ ಇವೆಂಟಿಂದ. ಹಾಂ, ಕಲ್ತೀವಿ. ಅಂದರೆ ಈಗ ನಮಗೆ ಇಷ್ಟು ಸೆಕೆಂಡ್ ಇಯರ್ ತನಕ ಏನೂ ಗೊತ್ತಿದ್ದಿಲ್ಲ. ಅಂದರೆ ಹೆಂಗೆ ಮಾಡೋದು, ಏನು ಹೆಂಗೆ ನಾವು ಪ್ರಾಡಕ್ಟ್ ತಯಾರು ಮಾಡ್ಬೇಕನ್ನೋದು ಏನೂ ಗೊತ್ತಾಗ್ತಿದ್ದ. ಫಸ್ಟ್ BCom ಫಸ್ಟ್ ಯಾವಾಗ ಬಂದ್ವಿ, ಒಂದು ಮಾರ್ಕೆಟಿಂಗ್ ಇವೆಂಟ್ ಅಂತ ಐತಿ ಗೊತ್ತಾದ್ಮೇಲೆ ನಾವು ಹಿಂಗೂ ಇರ್ಬೋದು, ನಾವು ಹಿಂಗೂ ಯೋಚನೆ ಮಾಡ್ಬೋದು, ಹೆಂಗೆ ಪ್ರಾಡಕ್ಟ್ ಮಾಡಬೇಕು, ಕಸ್ಟಮರ್ಸ್ಗೆ ಹೆಂಗೆ ಲೈಕ್ ಆಗುತ್ತೆ, ಕಸ್ಟಮರ್ಸ್ನ ಹೆಂಗೆ ಅಟ್ರಾಕ್ಟ್ ಮಾಡ್ಬೇಕು ಅನ್ನೋದು ಅವಾಗ ಗೊತ್ತಾಯ್ತು ನಮ್ಗೆ. ಹಾಗಾಗಿ ನಮಗೀಗ BCom ಮುಗಿದ್ಮೇಲೆ ಜಾಸ್ತಿ ಜಾಬ್ ಸಿಗಲ್ಲ ಅಂತಾರೆ. ನಾವು ಒಂದು ಬಿಸ್ನೆಸ್ ತೆಗೆದ್ರೂ ಪ್ರಾಫಿಟ್ ಆಗುತ್ತೆ. ಹಾಗಾಗಿ ಸ್ಟಾಲ್ ಇವೆಂಟ್ ಇದನ್ನೆಲ್ಲ ಮಾಡಿದ್ದು ಸಾರ್ಥಕ ಆಗುತ್ತೆ. ಮತ್ತು ನಮ್ಮ ಕಾಲೇಜ್ ಸರ್ಸ್ ಟೀಚರ್ಸು ಭಾಳ ಹೆಲ್ಪ್ ಮಾಡ್ಯಾರ ಈ ಒಂದು ಇವೆಂಟ್ ಆಗ್ಬೇಕಂತ ಹೇಳಿ. ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸಾಕ್ಷಿ ಬೇಂದ್ರೆ. ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ್ರೆ ಉತ್ತರ ಕರ್ನಾಟಕದ ಮಂದಿ ಮೇನ್ ಅಂತಂದ್ರೆ ಚಾ ಬರ್ತೈತಿ. ಚಾ ಇಟ್ಟು ಅದಕ್ಕೆ ರಿಲೇಟಿವ್ ಇನೋವೇಟಿವ್ ಐಡಿಯಾಸ್ ಮಾಡ್ಯಾರ, ಇನೋವೇಟಿವ್ ಆಗಿ ಪ್ರಾಡಕ್ಟ್ ಮಾಡ್ಯಾರ. ಹಂಗೆ ಸ್ಟಾಲ್ ನೇಮ್ಸ್ ಹಂಗೆ ಇಟ್ಟಾರ. ಇನೋವೇಟಿವ್ ಹೆಂಗೆ ಇಟ್ಟಾರ ಅಂತಂದ್ರೆ ಈಗ ಒಂದು ಸ್ಟಿಮ್ಯುಲಿ ಕೊಟ್ಟಾರ. ನಾವು ಎಷ್ಟಾಗುತ್ತೆ ಅಷ್ಟು ಗೈಡ್ ಮಾಡಿವಿ ನಮ್ಮ ಜೂನಿಯರ್ಸ್ಗೆ ಗೈಡ್ ಮಾಡಿ. ಮತ್ತೆ ಎದ್ರ ಸಂಬಂಧ ಹಿಂಗೆ ಮಾಡ್ತೀರಿ? ವರ್ಷ ಮಾಡ್ತೀರಿ? ವರ್ಷ ಈ ಕಾಲೇಜ್ನಾಗ ಯಾಕಂತಂದ್ರೆ ಪ್ರಾಕ್ಟಿಕಲ್ ನಾಲೆಜ್ ಬೇಕು ಹುಡುಗರಿಗೆ. ಈಗ ನಾವೆಲ್ಲ ಕಾಲೇಜ್ನಾಗ ಮಾಡ್ತಾರೆ, ಕಲಿಸ್ತಾರೆ. ಲೈಕ್ ಥೆರಾಟಿಕಲ್ ನಾಲೆಜ್ ಇರ್ತೈತಿ. ಹಂಗೆ ಇನ್ವೆಸ್ಟ್ ಮಾಡೋದು ಹೆಂಗೆ, ಲಾಭ ತಗೊಳೋದು ಹೆಂಗೆ, ಲಾಭ ತಗೊಳೋದು ಹೆಂಗೆ ಅನ್ನೋದು ಟೆಕ್ನಿಕ್ ಯೂಸ್ ಮಾಡ್ರಿ ಅಂತ ಹೇಳಿ ಏನು ಮಾಡ್ತಾರೆ ಅಂತಂದ್ರೆ ಜೀವನ ನಡೆಸ್ಬೋದು. ಜಾಬ ಸಿಗ್ಬೇಕಂತೇನಿಲ್ಲ. ಈಗ ಎಜುಕೇಷನ್ ಅಂತಂದ್ರೆ ಜಾಬ್ ಅಂತ ಹೇಳ್ತಾರೆ.